ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ನಾನಿವತ್ತು ಹೈದರಾಬಾದ್ಗೆ ಬಂದಿದ್ದೀನಿ. ಚಾರ್ಮಿನಾರ್ನ ನೋಡಿಕೊಂಡು ನಾನು ಮತ್ತು ನನ್ನ ಸ್ನೇಹಿತ ಚೌಮಹಲ್ ಪ್ಯಾಲೇಸ್ಗೆ ಬಂದ್ವಿ. ಚೌಮಹಲ್ ಪ್ಯಾಲೇಸ್ ಬಂದ್ಬಿಟ್ಟು ಇದು ನಿಜಾಮರ ಒಂದು ಅಧಿಕೃತವಾದ ಅರಮನೆಯಾಗಿತ್ತು. 17ನೇ ಶತಮಾನದಲ್ಲಿ ಆ ನಿಜಾಮರ ಒಂದು ಆಡಳಿತ ಆರಂಭವಾದ ಮೇಲೆ ಅವರು ವಾಸ ಮಾಡ್ತಕ್ಕಂಥ ಅರಮನೆ ಇದು. ರಾಜರನ್ನ ಯಾರೇ ಮೀಟ್ ಆಗಕ್ಕೆ ಬಂದರೂ ಕೂಡ ಅವರು ಇಲ್ಲಿ ಎಡಭಾಗದಲ್ಲಿ ಏನು ಕಾಣ್ತಾ ಇದೆಯಲ್ಲ ರೂಮ್ಗಳು, ಇಲ್ಲಿ ಉಳ್ಕೊತಾ ಇದ್ರು. ಆನಂತರ ರಾಜರ ಭೇಟಿಗೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇತ್ತು. ಈ ಒಂದು ಚೌಮಹಲ್ನ ನೋಡಬೇಕು ಅಂದರೆ ಇದಕ್ಕೊಂದು ಎಂಟ್ರೆನ್ಸ್ ಫೀಸ್ ಬಂದ್ಬಿಟ್ಟು 100 ರೂಪೀಸ್ ಇರುತ್ತೆ. ಚೌಮಹಲ್ ಅಂದರೆ 4 ಮಹಲ್ಗಳು ಅಂತ. ಒಟ್ಟಾರೆ ಈ ಪ್ಯಾಲೇಸಲ್ಲಿ 4 ಮಹಲ್ಗಳಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಯಾಲೇಸ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ಅಷ್ಟೊಂದು ತುಂಬ ಸುಂದರವಾದಂತಹ ಒಂದು ಅರಮನೆ ಇದು. ಇವಾಗ ನಾವೇನಿಲ್ಲಿ ನೋಡ್ತಾ ಇದ್ದೀವಲ್ಲ, ಇದು ಕಿಲ್ವತ್ ಮಹಲ್ ಅಂತ, ಆರ್ಟ್ ಆಫ್ ದ ಮಹಲ್ ಅಂತ ಹೇಳ್ಬೋದು. ಇದು 4 ಮಹಲ್ಗಳಲ್ಲೇ ಇದೊಂದು ಹೃದಯ ಭಾಗ ಅಂತ ಹೇಳ್ಬೋದು. ಯಾಕಂದರೆ ಯಾರೇ ನಿಜಾಮರನ್ನ ಮೀಟ್ ಆಗಕ್ಕೆ ಬಂದರೂ ಕೂಡ ಅವರು ಮೀಟ್ ಆಗ್ತಾ ಇದ್ದಿದ್ದು ಇಲ್ಲೇ ಇದರೊಳಗಡೆನೆ ಮಹಾರಾಜರು ಕೂತ್ಕೊಳ್ತಾ ಇದ್ದಿದ್ದು ಮತ್ತು ಪ್ರಜೆಗಳನ್ನು ಭೇಟಿ ಆಗ್ತಾ ಇದ್ದದ್ದು. (1750) ಶುರು ಆದಂತಹ ಈ ಕಟ್ಟಡ 1869ವರೆಗೂ ಆಗಿದೆ. ಸುಮಾರು 120 ವರ್ಷಗಳ ಕಾಲ ನಿಜಾಮರ ಸಂತತಿ ಈ ಕಟ್ಟಡವನ್ನು ಕಟ್ಟಿದ್ದಾರೆ. ಅತ್ಯಂತ ಸುಂದರವಾದ ವಾಸ್ತುಶಿಲ್ಪವನ್ನು ನೀವು ನೋಡಬಹುದು. ನಿಜಾಮರ ಬಗ್ಗೆ ಸಾಕಷ್ಟು ಮಾಹಿತಿ ಈ ಒಂದು ಪ್ಯಾಲೇಸಲ್ಲಿ ಸಿಗುತ್ತೆ. ಅವರ ಒಂದು ಭಾವಚಿತ್ರಗಳಿದೆ. ಬ್ರಿಟಿಷರ ಜೊತೆಗೆ ಇದ್ದಂಥ ಅವರ ಸಂಬಂಧಗಳ ಬಗ್ಗೆ ಕೂಡ ಭಾವಚಿತ್ರಗಳಿದೆ. ಅವರು ಬಳಸ್ತಕ್ಕಂಥ ವಸ್ತುಗಳಿದೆ. ಅವರು ಯುದ್ಧದಲ್ಲಿ ಬಳಸ್ತಕ್ಕಂಥ ವಸ್ತುಗಳನ್ನು ಕೂಡ ಇಟ್ಟಿದ್ದಾರೆ. ಕತ್ತಿಗಳಿರ್ಬೋದು, ವೆಪನ್ಸ್ಗಳಿರ್ಬೋದು, ಅವನುಗಳನ್ನು ಕೂಡ ಇಟ್ಟಿದ್ದಾರೆ. ನಾನು ಜಾಸ್ತಿ ಒಳಗಡೆ ಶೂಟ್ ಮಾಡಲಿಲ್ಲ, ಕಾರಣ ಒಂದು ವಸ್ತು ಸಂಗ್ರಹಾಲಯದ ವಿಡಿಯೋಗಳನ್ನು ಮಾಡಬಾರದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದನ್ನು ಖುದ್ದಾಗಿ ನೋಡಬೇಕು ಅನ್ನೋದು ಕಾರಣಕ್ಕೆ ನಾನು ಅಷ್ಟು ಶೂಟ್ ಮಾಡಲಿಲ್ಲ. ಅರಮನೆ ಮತ್ತು ಹೊರಾಂಗಣದ್ದು ಮಾತ್ರ ನೋಡಿದ್ವಿ. ಇಲ್ಲೇನು ನಾವು ನೋಡ್ತಾ ಇದೀವಲ್ಲ, ಹೊರಾಂಗಣದಲ್ಲಿರ್ತಕ್ಕಂಥ ಮಹಲ್ ಇದು. ಇಲ್ಲಿ ವಿಂಟೇಜ್ ಕಾರುಗಳನ್ನ ಇಟ್ಟಿದ್ದಾರೆ. ಆ ಕಾಲದ ಒಂದು ಕಾರುಗಳು ಮತ್ತು ರಾಜರು ಬಳಸ್ತಿರ್ತಕ್ಕಂಥ ಕಾರುಗಳು. ಇದೇನು ಕಾಣ್ತಾ ಇದೆಯಲ್ಲ, ಇದು ಟವರ್ ಕ್ಲಾಕ್ ಅಂತ. ನೀವೇನಾದರೂ ಹೈದರಾಬಾದಿಗೆ ಬಂದರೆ ಈ ಪ್ಯಾಲೇಸ್ನ ಮಿಸ್ ಮಾಡಲೇಬೇಡಿ. ತುಂಬ ಬ್ಯೂಟಿಫುಲ್ ಆದ ಪ್ಯಾಲೇಸ್ ಇದು. ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಈ ಒಂದು ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.